ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಯೋಗೇಶ್ ತಮ್ಮನೇಲಿ ನೋಡೋದು ಗೊತ್ತಾಗ್ತಿದ್ರಲ್ಲಿ ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿನಿ ಅಂತಂದು ಯೋಗೇಶ್ ಲೇಟೆಸ್ಟ್ ಪ್ರೊಮೋ ಬಗ್ಗೆ ಅಪ್ಡೇಟ್ ಮಾಡೋದು ಅಂತಂದರೆ ಈ ವಾರ ಬಂತಂದರೆ ಬಿಗ್ ಬಾಸ್ ಕಡೆಯಿಂದ ಫ್ಯಾಮಿಲಿ ರೌಂಡ್ ನಡೀತಾ ಇದೆಯಲ್ಲ, ಆ ಫ್ಯಾಮಿಲಿ ರೌಂಡಲ್ಲಿ ಎಲ್ಲ ಫ್ಯಾಮಿಲಿಗೂ ಬರ್ತಾವ್ರೆ ಹಂಗೆ ಒಬ್ಬೊಬ್ಬರು ಅಂತಂದು. ನಿನ್ನೆ ಎಪಿಸೋಡ್ ನೋಡಿದ್ರೆ ರಾಶಿಕಾ ಮತ್ತು ಸೂರಜ್ ಮತ್ತು ಅದನ್ನು ಬಿಟ್ಟರೆ ಧನುಷ್ ಅವ್ರ ಫ್ಯಾಮಿಲಿ ಬಂತಲ್ಲ. ಇವತ್ತು ಬಂತು ಅಂದರೆ ಇವತ್ತು ರಕ್ಷಿತ್ ಅವ್ರ ಫ್ಯಾಮಿಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಯಾರು ಬಂದಿದ್ದಾರೆ ಅನ್ನೋದು ಸ್ಪೆಷಲಿ ಯಾರು ಫೇವ್ರೇಟ್ ಆದಂಥ ಅವ್ರ ಅಮ್ಮ ಬಂದಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಬಿಗ್ ಬಾಸ್ ಅವರು ಯಾವ ರೀತಿ ಟಿಸ್ಟ್ ಕೊಟ್ಟಿದ್ದಾರೆ ಅಂದರೆ, ಅವರು ಬಂದಂಥ ಹಾದಿ ಇದೆಯಲ್ಲ, ಅಂದರೆ ಬ್ಲಾಗ್ ಮಾಡ್ಕೊಂಡು ಬಂದಿರಲ್ಲ, ಅದೇ ರೀತಿಯೇ ಅವ್ರಿಗೊಂದು ಕ್ಯಾಮ್ರಾ ಕೊಟ್ಟು ಅಡುಗೆ ಮಾಡೋದೆಲ್ಲ ಬ್ಲಾಗ್ ಮಾಡಲಿ ಅಂತಂದೊಂದು ಕ್ಯಾಮ್ರಾ ಸಹ ಕೊಟ್ಟು ಕಳಿಸಿದ್ದಾರೆ. ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಪ್ರೋಮೋದಲ್ಲಿ ಮಾತ್ರ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರು ಹೊಸೊಬ್ಬರು ಒಂದು ಚಾನಲ್ ನೋಡ್ತೀವಿ ತಪ್ಪ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಮೊದಲೇ ಡೇಟಿನ ಬಗ್ಗೆ ಮಾತಾಡ್ತಾ ಹೋಗೋಣ. ಫ್ರೆಂಡ್ಸ್, ಅದ್ರ ಮೊದಲೇ ಪ್ರೋಮೋದಲ್ಲಿ ಬಂದ ಅಪ್ಡೇಟ್ ಏನಂತಂದರೆ, ಈ ಪ್ರೋಮೋದಲ್ಲಿ ರಕ್ಷಿತ್ ಅವರು ತಾಯಿ ಜೊತೆ ಅಷ್ಟೊಂದು ಬಾಂಧವ್ಯದಿಂದ ಮಾತಾಡೋರು, ಎಲ್ಲ ಸ್ಪರ್ಧಿಗಳ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಗಿಲ್ಲಿ ನಟ ಅವರು ಕೂಡ ಒಂದು ಮಾತು ಹೇಳ್ತಾರೆ, ಏನಂದರೆ ಧ್ರುವ ಅಂತವ್ರಿಗೆ ಧ್ರುವ ಅಂತವ್ರು ಏನೋ ಕೇಳ್ತಾರೆ ಅವ್ರ ಅಮ್ಮನ, ರಕ್ಷಿತ್ ಅವ್ರ ಅಮ್ಮನ, ಅಮ್ಮ ನೀವು ಬೆತ್ತ ತರಲಿಲ್ವ, ಇವರು ಜಗಳ ಜಾಸ್ತಿ ಮಾಡ್ತಾರೆ ಅಂತಂದು. ಬೆತ್ತ ತಂದಿರೋ ಫಸ್ಟ್ ನಿನಗೆ ಹೊಡ್ತಿದ್ದಾರಪ್ಪ ಅಂತಂದು ಗಿಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಅವರು ಸಾರಿ ಅಮ್ಮ ಅಂತ ಕೇಳ್ಬಿಟ್ಟು ಅವ್ರು ಕಾಲು ಬಿದ್ದು ಒಂಥರ ಮಗ ಸ್ಥಾನದಲ್ಲಿ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇರಲಿ ಬಾಂಧವ್ಯ ಮಾತಾಡೋದ್ರಲ್ಲಿ ನಿಮಗೇನು ಅನ್ಸುತ್ತೆ ತಪ್ಪದೇ ಕಮೆಂಟ್ ಮಾತಾಡೋಣ. ಆ ರೀತಿ ನಿಜವಾಗ್ಲೂ ಕಾಲಿಗೆ ಬಿದ್ದರೆ ಅಥವಾ ಏನಾದರೂ ಹೊರಗಡೆ ಫುಟೇಜ್ಗೋಸ್ಕರ ಆ ಥರ ಮಾಡಿದಾರೆ ಅಂತಂದು ನಿಮ್ಗೆ ಏನು ಸರಿ ತಪ್ಪದೇ ಕಮೆಂಟ್ ಮಾಡಿ. ನಂಗೆ ತಿಳಿದಂಗೆ ಆ ಥರ ಏನು ಫುಟೇಜ್ಗೋಸ್ಕರ ಮಾಡಲಿಲ್ಲ. ಅದರ ಒಂದು ಇದು ಇರುತ್ತಲ್ಲ ಬಾಂಡಿಂಗ್, ಆ ಬಾಂಡಿಂಗಲ್ಲಿ ಸ್ವಲ್ಪ ಇದಂತಂದು ಹೇಳ್ಬೋದು. ಯಾಕಂದರೆ ಎಷ್ಟೋ ದಿನದಲ್ಲಿ ಆದಮೇಲೆ ಅವರು ಮನೆ ಬಂದಿದ್ದಾರಲ್ಲ ಫ್ಯಾಮಿಲಿ ರೌಂಡಲ್ಲಿ. ಈಗ ನೆಕ್ಸ್ಟ್ ಅವರು ಬಿಟ್ಟರೆ ಧ್ರುವಂತವ್ರ ಫ್ಯಾಮಿಲಿಗಳು ಬರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಇವರು ರಕ್ಷಿತ್ ಅವ್ರ ಫ್ಯಾಮಿಲಿ ಯಾಕೆ ಬಂದಿದ್ದು ಎಷ್ಟು ಖುಷಿಯಾಗಿದೆ ಅಂತಂದರೆ, ಅವಳಿಗೆ ರಕ್ಷಿತಂಗೆ ತುಂಬ ಸುಮಾರು ದಿನ ನೆನೆಸ್ಕೊತ ಇದ್ಲಲ್ಲ. ಅಂದರೆ ಯಾಕಂದರೆ ಮನೆ ಕಡೆಯಿಂದ ಪತ್ರ ಬಂದಾಗಲೂ ಕೂಡ ಪತ್ರನೋ ಅಥವಾ ರಿಷಿ ಅವರೇನೋ ಇದು ಮಾಡ್ತಾರಲ್ಲ, ಅಂದರೆ ಹರಿದಾಕ್ತಾರಲ್ಲ, ಅವಾಗೂ ಕೂಡ ಇದು ತುಂಬ ನೋವಾಗಿರ್ಬೇಕು ಅವ್ರಿಗೆ. ಮತ್ತು ಅದೇ ರೀತಿಯಾಗಿ ಅವ್ರ ಮನೆಗೆ ಬಂದಂಥದ್ದು ರೀತಿ ಇದೆಯಲ್ಲ, ಒಂಥರ ಎಮೋಷ್ನಲಿ ಸ್ವಲ್ಪ ಅಟ್ಯಾಚ್ಮೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಅದರಲ್ಲೂ ಕೂಡ ಅವ್ರ ಅಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದರೆ, ಎಲ್ಲ ಜೊತೆ ಅಷ್ಟೊಂದು ಚೆನ್ನಾಗಿ ನಕ್ಕು ಅಂತ, ನೀನು ಜಗಳ ಮಾಡ್ತಿದ್ದೆ ಜಗಳ ಗಂಟೆ ಅಂತ ಅವ್ರಿಗೆ ಬೈತಿದ್ರೆ ಹೊರತಾಗಿ ಬೇರೆಯವ್ರಿಗೆ ಯಾರಿಗೂ ಏನು ಇಷ್ಟಿರ್ತಾಗಿಲ್ಲ. ಆದರೆ ಈ ಫ್ಯಾಮಿಲಿ ರೌಂಡ್ ಬಂತಂದರೆ ಈ ವಾರದ ಮತ್ತು ಟಾಸ್ಕ್ ಮಾಸ್ಕ್ಗಳನ್ನ ನಡೆಸ್ತಾರೆ ಅಂತ ಅನಿಸುತ್ತೆ. ಈ ಬಂತು ನೋಡಿದರೆ ಫ್ಯಾಮಿಲಿ ರೌಂಡಲ್ಲಿ ಯಾವ ರೀತಿ ನಡೆಸಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಈ ಪ್ರೋಮೋದಲ್ಲಿ ಬಂತು ಅಂದರೆ ಯಾವ ರೀತಿ ಅಂದರೆ, ಗಿಲ್ಲಿ ನಟ ನನಗೆ ತುಂಬ ಇಷ್ಟಪಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ರಾಶಿಕಾ ಅವ್ರ ಫ್ಯಾಮಿಲಿ ಬಂತಂದರೆ, ನೀನು ನಮ್ಮ ಮಗಳನ್ನ ನೋವು ಮಾಡ್ತೀಯ, ಅದಕ್ಕೆ ನಿಂಗೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಅವ್ರಿಗೇನು ಗೊತ್ತು, ಒಬ್ಬರು ಫ್ಯಾಮಿಲಿಯವ್ರು ಇಷ್ಟಪಡ್ತಿದ್ರೆ ಹೊರಗಡೆ ಕರ್ನಾಟಕ ಜನತೆಗಳು ಸಾವಿರಾರು ಕೋಟಿಗಳು ಅವ್ರನ್ನ ಇಷ್ಟಪಡ್ತಾರೆ ಅಂತಂದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಇದರಲ್ಲಿ. ಆದರೆ ಈ ವಾರ ಮತ್ತೆ ಬಂದು ಬಿಗ್ ಬಾಸಲ್ಲಿ ಮಾತ್ರ ರಕ್ಷಿತ್ ಅವ್ರ ಫ್ಯಾಮಿಲಿಯಿಂದ ಬಂತಂದರೆ ಯಾರು ಇಷ್ಟ ಆಗಿ ಅಂದರೆ ರಕ್ಷಿತ್ ಇರಲಿಲ್ಲ ಅಂದರೆ ಯಾರಿಗೆ ಇಷ್ಟಪಡ್ತಾರೆ ಅಂತ ಕೇಳಿದರೆ, ರಕ್ಷಿತ್ ಅವ್ರ ಅಮ್ಮ ಹೇಳ್ತಾರೆ ನನಗೆ ಮಗ ಇಲ್ಲ, ಆದರೂ ಗಿಲ್ಲಿ ನಟರೇ ನನ್ನ ಮಗನ ಥರನೇ ಅಂತಂದು ಹೇಳ್ಬಿಡ್ತಾರಲ್ಲ, ಅದು ತುಂಬ ಎಮೋಷ್ನಲಿ ಟಚಿಂಗ್ ಆಯ್ತು ಅಂತ ಹೇಳ್ಬೋದು. ಸೊ ಇದರಲ್ಲಿ ಇನ್ನೊಂದರಲ್ಲಿ ಏನು ತಿಳಿತದೆ ಅಂದರೆ, ಗಿಲ್ಲಿ ನಟರ ಬಗ್ಗೆ ಎಲ್ಲರ ಫ್ಯಾಮಿಲಿಗಳು ಸ್ವಲ್ಪ ಇಷ್ಟಪಡ್ತಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಯಾರ್ಯಾರ ಫ್ಯಾಮಿಲಿ ಒಪಿನಿಯನ್ ಅಂತಂದರೆ, ರಾಶಿಕ್ ಅವ್ರ ಫ್ಯಾಮಿಲಿ ಬಂತಂದರೆ ಯಾವ ರೀತಿ ಹೇಳ್ತಾರೆ ಅಂದರೆ, ನಿನ್ನ ಮಗಳಿಗೆ ಏನೋ ತುಂಬ ಹರ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ನನಗೆ ನೀ ಅಂದ್ರೆ ಇಷ್ಟ ಇಲ್ಲ, ಅವಳು ಏನಾದರೂ ಇರದೇ ಇದ್ದರೆ ನಿನ್ನ ಬಿಟ್ಟು ಮತ್ತೆ ಯಾರಿಗೆ ಓಟ್ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಅವ್ರು ಧನುಷ್ ಅವರು ಬಂತಂದರೆ, ಅವ್ರ ಅಮ್ಮನೂ ಕೂಡ ನನ್ನ ಮಗ ಏನಾದರೂ ಇರ್ತಿದ್ದೆ 99 ಓಟ್ ನನಗೆ ಆಗ್ತಿದೆ ಅಂತ ಅವ್ರು ಹೇಳ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಆಟ ಯಾವ ರೀತಿ ನಡೀತಿದೆ ಅಂತ ಅನ್ನೋದ್ರ ಬಗ್ಗೆ. ಮತ್ತು ಇನ್ನೊಂದು ಏನಂದರೆ, ಇದರಲ್ಲಿ ಮತ್ತೆ ಸೂರಜ್ ಅವ್ರ ಅಮ್ಮ ಬಂದಿದ್ದಾರಲ್ಲ, ಸೂರಜ್ ಅವ್ರ ಅಮ್ಮರು ಕೂಡ ಹೇಳ್ತಾರೆ ನನ್ನ ಮಗ ಚೆನ್ನಾಗಿ ಆಡ್ತಾರೆ, ಆದರೂ ಕೂಡ ಈ ಗಿಲ್ಲಿ ನಟ ಅಂದರೆ ನಂಗೆ ತುಂಬ ಇಷ್ಟ, ಮಗಕ್ಕಿಂತ ಗಿಲ್ಲಿ ನಟನೇ ಇಷ್ಟ ಅಂತ ಹೇಳ್ತಾರೆ. ನಿನ್ನೆ ಎಪಿಸೋಡ್ ನೋಡಿದರೆ ನಿಮ್ಗೆ ಯಾರು ಇಷ್ಟ ಅಂತ ಕಾವ್ಯ ಅವ್ರು ಪ್ರತಿಯೊಬ್ಬರನ್ನು ಫ್ಯಾಮಿಲಿ ರೌಂಡ್ ಬಂದು ಕೇಳಿದಾಗ ಆಲ್ಮೋಸ್ಟ್ ಎಲ್ಲರೂ ಗಿಲ್ಲಿನೇ ಇಷ್ಟ. ಯಾಕಂದರೆ ಅವರು ಆ್ಯಕ್ಟಿವ್ ಆಗಿರ್ತಾರೆ, ತುಂಬ ಕಾಮಿಡಿ ಮಾಡ್ತಾರೆ. ಅವರು ಇದ್ದಿದ್ರ ಮೇಲೆ ಬಿಗ್ ಬಾಸ್ ಈ ಸೀಸನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ನಡೀತಿದೆ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಎಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ತಪ್ಪದೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ಗಿಲ್ಲಿ ನಟರ ಬಗ್ಗೆ ಹೊಗಳ್ತಿದಾರಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ತಪ್ಪದೇ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಏನಂತ ರಕ್ಷಿತ್ ಫ್ಯಾಮಿಲಿ ಬಂದಿದ್ದಾರೆ, ಮತ್ತು ಅದರಲ್ಲಿ ಏನೇನೋ ಬಗಣೆ ಫೀನು ಅದು ಒಂಥರ ಫೀನ್ ಫ್ರೈ ಅದೇನೋ ಮಾಡ್ತಾರೆ, ಒಂದು ನೋಡಿದರೆ ಒಂದು ಸರಿ ಬಾಯಲ್ಲಿ ನೀರು ಬರ್ತದೆ. ನಿಮ್ಗೆ ಏನು ಅನಿಸುತ್ತೆ ತಪ್ಪದೇ ಕಮೆಂಟ್ ಮಾಡಿ. ಇವತ್ತು ಮಾತ್ರ ಮೊದಲನೇ ಪ್ರೋಮೋದಲ್ಲಿ ಈ ರೀತಿ ಇತ್ತು ಅಂತ ಹೇಳ್ತಾ, ಮತ್ತು ಈ ಪ್ರೋಮೋದಲ್ಲಿ ಯಾವ ರೀತಿ ಅಂದರೆ ಇವತ್ತು ರಕ್ಷಿತ್ ಅವರು ಬಂದಂಥ ಹಾದಿಯ ಬಗ್ಗೆ ಅಥವಾ ಅಂದರೆ ಅವರು ಬ್ಲಾಗಿಂಗ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡಲಿಕ್ಕೆ ಕೊಡಲಿ ಅಂತ ಅನ್ನೋ ರೀತಿಯೇ ಸ್ವಲ್ಪ ಎಮೋಷ್ನಲಿ ಟಚಿಂಗ್ ಇತ್ತು ಅಂತ ಹೇಳ್ಬೋದು ಇಲ್ಲಿ. ಮತ್ತು ಇನ್ನೊಂದು ಬಂತಂದರೆ ಇದರಲ್ಲಿ ಧ್ರುವಂತವರು ಕೂಡ ರಕ್ಷಿತ್ ಅವ್ರ ಅಮ್ಮನ ಜೊತೆ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು. ಮತ್ತು ಗಿಲ್ಲಿಯವರು ಕೂಡ ಅದರಲ್ಲಿ ಒಂದು ಸಲ ಕಾಮಿಡಿ ಮಾಡಿದರು. ಮನೆಯವರು ಕೂಡ ಒಂದು ಸ್ವಲ್ಪ ಎಲ್ಲ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತಂದು ಹೇಳ್ಬೋದು ಅವರಮ್ಮ. ಈ ವಾರ ಬಂತು ಅಂದರೆ ಫ್ಯಾಮಿಲಿ ರೌಂಡ್ ಇರ್ತಾರ, ಫ್ಯಾಮಿಲಿಯೊಳಗೆ ಏನಾದರೂ ಟಾಸ್ಕ್ ಕೊಡ್ಬೋದು. ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಮೊದಲನೇ ಪ್ರೋಮೋದ ಬಗ್ಗೆ. ಯಾರೋ ಹೊಸಬ್ರು ಒಂದು ಚಾನಲ್ ನೋಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕು ಮತ್ತು ಇದು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋ ಫ್ರೆಂಡ್ಸ್. ಬಾಯ್, ಲವ್ ಯು ಆಲ್.